57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ. ಕಟಕಟೆಯಲ್ಲಿ ರೇಣುಕಾಸ್ವಾಮಿ ತಾಯಿಯಿಂದ ಹೇಳಿಕೆ ದಾಖಲಾಗ್ತಾ ಇದೆ. ಇನ್ ಕ್ಯಾಮೆರಾ ಪ್ರಕ್ರಿಯೆಯನ್ನ, ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಅನ್ನ ನಡೆಸಲಾಗ್ತಾ ಇದೆ. ಹೇಳಿದ್ದೆಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣ ಆಗುತ್ತೆ. ಕೋರ್ಟ್ ಹಾಲ್ನ ಬಾಗಿಲು ಮುಚ್ಚಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹಿರಿಯ ವಕೀಲರು, ಸಹಾಯಕ ವಕೀಲರಿಗೆ ಮಾತ್ರ ಅವಕಾಶ. ಅಂದ್ರೆ ಇಡೀ ಪ್ರಕರಣದಲ್ಲಿ 17 ಜನ ಇದ್ದಾರೆ. ತಮ್ಮ ವಕೀಲರನ್ನ ಇಟ್ಟಿದ್ದಾರೆ ಕೆಲವರು. ಹೀಗಾಗಿ ಕೇಸ್ಗೆ ಸಂಬಂಧಪಟ್ಟವರು ಮಾತ್ರ ಇರಿ ಒಳಗಡೆ. ಬೇರೆಯವರು ಇದ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ, ಸರಿಯಾಗಿ ಪ್ರೊಸೀಡಿಂಗ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ ಒಳಗೆ ಯಾರು ಸಂಬಂಧಪಟ್ಟಿಲ್ವೋ ಕೇಸ್ಗೆ ಅವ್ರನ್ನೆಲ್ಲ ಹೊರಗೆ ಕಳಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕಟಕಟೆಯಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ಡೀಟೇಲ್ಸ್ ಕೊಡ್ತಾರೆ. ಉಮೇಶ್, ರೇಣುಕಾಸ್ವಾಮಿ ಅವರ ತಾಯಿ ಕಟಕಟೆಯಲ್ಲಿ ಸಾಕ್ಷಿ ನುಡಿಯೋದಕ್ಕೆ ಮುಂದಾಗಿದ್ದಾರೆ ಅಂತ ಏನೇನು ಆಗ್ತಾ ಇದೆ ಸದ್ಯಕ್ಕೆ ಕೋರ್ಟ್ ಆವರಣದಲ್ಲಿ? ಇನ್ಸೈಡ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಮಮತಾ, ಈಗಷ್ಟೇ ಟ್ರಯಲ್ ಶುರುವಾಗಿರುವಂಥದ್ದು. ಮೊದಲಿಗೆ ರೇಣುಕಾಸ್ವಾಮಿ ತಾಯಿಯಾಗಿರುವಂಥ ರತ್ನಪ್ರಭಾ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೋತಾ ಇರುವಂಥದ್ದು. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಜನ ತುಂಬಿದ್ರು. ಅಂದರೆ ಬೇರೆ ಬೇರೆ ವಕೀಲರು ಕೂಡ ತುಂಬಿದ ಕಾರಣಕ್ಕಾಗಿ ನ್ಯಾಯಾಧೀಶರು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸಲ್ಲಿ ವಿಚಾರಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಮತ್ತು ಎಸ್.ಪಿ. ಪ್ರಸನ್ನಕುಮಾರ್ ಅವರ ಅಸಿಸ್ಟೆಂಟ್ ಲಾಯರ್ಗಳು ಹೊರತುಪಡಿಸಿದ್ರೆ ಈಗೇನು ಸಾಕ್ಷಿ ನುಡಿಯೋಕ್ಕೆ ಹೋಗಿದ್ದಾರೆ ಅವರು ಮಾತ್ರ ಇರುವಂಥದ್ದು. ಉಳಿದಂತೆ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಈಗ ಕೋರ್ಟ್ ಹಾಲ್ನ ಬಾಗಿಲು ಮುಚ್ಚಿ ಈಗ ರತ್ನಪ್ರಭಾ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊತಾ ಇರುವಂಥದ್ದು. ಅಂದರೆ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೂ ಮುನ್ನ ಅವರ ಗಮನಕ್ಕೆ ಇದ್ದಂಥ ವಿಚಾರಗಳೇನು, ರೇಣುಕಾಸ್ವಾಮಿ ಮನೆಯಿಂದ ಯಾವಾಗ ಹೊರಗಡೆ ಹೋದಂಥ ವೇಳೆಯಲ್ಲಿ ಫೋನ್ ಮುಖಾಂತರ ಹೇಳಿದ್ರು, ಅಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಆ ಸಂದರ್ಭದಲ್ಲಿ ಏನು ಹೇಳಿದ್ರು, ನಂತರದಲ್ಲಿ ಯಾವಾಗ ಇವರ ಕಿಡ್ನಾಪ್ ವಿಚಾರ ಗೊತ್ತಾಗುತ್ತೆ, ಮರ್ಡರ್ ವಿಚಾರ ಯಾವಾಗ ಗೊತ್ತಾಗುತ್ತೆ, ಆ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೋತಾ ಇರುವಂಥದ್ದು. ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳೆಲ್ಲ ಕೂಡ ಪೊಲೀಸರು ತನಿಖೆ ಭಾಗವಾಗಿ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ನ್ಯಾಯಾಧೀಶರ ಮುಂದೆ ಇವನ್ನೆಲ್ಲ ಕೂಡ ಎಫೆಕ್ಟಿವ್ ಆಗಿ ಹೇಳಬೇಕಾಗುತ್ತೆ. ಆ ಹೇಳದಂಥ ವೇಳೆಯಲ್ಲೇ ಮಾತ್ರ ಅವು ನ್ಯಾಯಾಧೀಶರು ಅದನ್ನು ಪರಿಗಣನೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ರತ್ನಪ್ರಭಾ ಮತ್ತು ಅವರ ಪತಿಯವರ ಹೇಳಿಕೆ ತುಂಬ ಮಹತ್ವದ್ದಾಗಿರುವಂಥದ್ದು. ಅವರ ಹೇಳಿಕೆಗಳು ಕೂಡ ಇನ್ನೂ ನ್ಯಾಯಾಧೀಶರು ದಾಖಲು ಮಾಡ್ಕೋತಾರೆ. ಈಗ ಮೊದಲಿಗೆ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಹೇಳಿಕೆಯನ್ನು ಈಗ ದಾಖಲು ಮಾಡ್ಕೋತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಬೇರೆ ಯಾರಿಗೂ ಅವಕಾಶ ಕೊಡದಂತೆ ಬರೀ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಮಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳು ತುಂಬ ಮಹತ್ವದಾಗಿರೋ ಹಿನ್ನೆಲೆಯಲ್ಲಿ ವಿಚಾರಣೆ ಕೂಡ ಈಗ ನಡೀತಾ ಇದೆ. ನಂತರದಲ್ಲಿ ಅವ್ರ ತಂದೆ ಹೇಳಿಕೆಗಳನ್ನು ಕೂಡ ಪಡ್ಕೋತಾರೆ. ಮಮತಾ, ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದ್ವಿ. ದರ್ಶನ್ ಅಂಡ್ ಪಟಾಲಂಗೆ ಢವಢವ ಶುರುವಾಗಿ